ಸ್ವಲ್ಪ ಹೈಕಮಾಂಡ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಇದಕ್ಕೆ ನಮ್ಮ ಮೈನಾರಿಟಿ ಲೀಡರ್ ಆದ ನಸೀರ್ ಅಹಮದ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಇದು ಸರಿಯಿಲ್ಲ ಅಂತ ನಾವು ಹೇಳೋಕ್ಕೆ ಇದು ಸರಿ. ನಸೀರ್ ಅಹಮದ್ ಮೈನಾರಿಟಿ ಕಮ್ಯುನಿಟಿಯ ಅತಿ ದೊಡ್ಡ ಲೀಡರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಕಷ್ಟದ ಕಾಲದಲ್ಲಿ ಎಲ್ರಿಗೂ ಸೇರಿಸಿ ಎಲ್ಲ ಕಮ್ಯುನಿಟಿ ಮತ್ತು ಎಲ್ಲ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ವರ್ಕ್ ಮಾಡಿರೋ ಲೀಡ್ರು. ಮೊನ್ನೆ ಎಲೆಕ್ಷನಲ್ಲೂ 136 ಸೀಟ್ಸು ಕಾಂಗ್ರೆಸ್ ಪಾರ್ಟಿ ಗೆಲ್ಲೋದಕ್ಕೆ ಅತಿ ಮೇನ್ ಕಾರಣ ಅಂದರೆ ನಸೀರ್ ಅಹಮದ್ ಅವರೇ. ಅವ್ರ ಬಗ್ಗೆ ಇನ್ನು ಒಂದು ಬೈ ಎಲೆಕ್ಷನಲ್ಲಿ ಯಾರೋ ಹೇಳ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಸ್ವಲ್ಪ ಅದೊಂದು ಸರ್ ಮಾಡ್ಕೋಬೇಕು. ಮತ್ತು ನಸೀರ್ ಅಹಮದ್ ಜಮೀರ್ ಅಹಮದ್ ಬಗ್ಗೆ ಇದೆಲ್ಲ ಊಹೆಗಳು ತಡ ಮಾಡಬೇಕು ಅಂತ ಹೈಕಮಾಂಡ್ಗೆ ಕೇಳುತ್ತಾ ನಾವೆಲ್ಲ ಇಲ್ಲಿ ಸೇರಿದ್ವಿ. ಇನ್ನು ಇದ್ರ ಬಗ್ಗೆ ನಮ್ಮ ಲೀಡರ್ ಆದ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಇದ್ದು ಈ ಸಾರಿ ನಮಗೆ ಟಿಕೆಟ್ ಬೇಕು ಅಂತ ಅಲ್ಪಸಂಖ್ಯಾತ ಒತ್ತಾಯ ಮಾಡಿದ್ರು ಕಾಂಗ್ರೆಸ್ ಪಕ್ಷ ವಹಿಸ್ತಿದೆ. ಅದರಂತೆ ಈ ಸಾರಿ ಏನೇನು ಕಸರತ್ತು ಮಾಡಿದ್ರು ಸಹ ಅವ್ರು ಕೊಡೋಕ್ಕಾಗಲಿಲ್ಲ. ಸಮರ್ಥವನ್ನೇ ಮಲ್ಲಿಕಾರ್ಜುನ ಮಗನಿಗೆ ಸೀಟ್ ಕೊಟ್ಟಿದ್ದರಿಂದ ಬಹಳಷ್ಟು ಜನ ಮುಸ್ಲಿಮರು ಅಸಮಾಧಾನ ಆಗಿದ್ದಲ್ಲಿ ಅದನ್ನೆಲ್ಲ ಸರಿ ಮಾಡಿಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲ ಸೇರಿ ನಸೀರ್ ಅಹಮದ್, ನಿಸಾರ್ ಮತ್ತು ನಮ್ಮ ಇವರು ಜಮೀರ್ ಅಹಮದ್ ಎಲ್ಲ ಸೇರಿ ಕನ್ವಿನ್ಸ್ ಮಾಡಿ ಒಬ್ಬರು ಕೊಟ್ಟರು ಅವರಿಗೆ. ಅದು ಅಸಮಾಧಾನ ಅಲ್ಲಲ್ಲಿ ಇತ್ತು. ಈಗ ಏನಂತಂದರೆ ಹೈಕಮಾಂಡ್ ಕೆಲವು ವರದಿ ದೂರನ್ನು ಸಲ್ಲಿಸಿದ್ದಾರೆ. ನಜೀರ್ ಅಹಮದ್ ಅವರು ಮತ್ತು ಜಮೀರ್ ಅಹಮದ್ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಅನ್ನೋ ವರದಿಯ ಮೇಲೆ ಹೈಕಮಾಂಡಿಗೆ ಸಿಟ್ಟು ಬಂದಿದೆ ಅಂತ ನಮಗೆ ಮಾಹಿತಿ. ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ವರದಿಗಳು ಹೋಗಿವೆ. ಇವರು ನಮ್ಮ ಕೋಲಾರ ಜಿಲ್ಲೆಯ ನಮಗೆಲ್ರಿಗೂ ಭಾಳ ಆಪ್ತರಾಗಿದ್ದು ನಜೀರ್ ಅಹಮದ್ ಅವರು. ಒಂದು ವರ್ಗಕ್ಕೆ ಸೀಮಿತವಾಗಿದ್ದರೆ ನಾವೆಲ್ಲರೂ ಅದಕ್ಕೆ ಭಾಳ ಚೆನ್ನಾಗಿದ್ದೇವೆ. ಎಲ್ಲ ವರ್ಗಗಳನ್ನು ಅವರು ಒಂದುಗೂಡಿಸ್ಕೊಂಡು ಹೋಗಿ ಎಲ್ಲ ಜಾತಿ ಅಂತಂದಿರ, ಸಮುದಾಯ ಅಂತಂದಿರ, ಒಂದೇ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಬ್ಬ ಒಳ್ಳೆಯ ನಾಯಕರವರಾಗಿದ್ದಾರೆ. ಅಲ್ಲೇನಾಗಿದೆ ಅವರಂತೂ ಯಾವತ್ತೂ ಪಕ್ಷಕ್ಕೆ ಆ ಥರ ಮಾಡ್ತಕ್ಕಂಥವ್ರಲ್ಲ, ಇಬ್ಬರೂ ನಾಯಕರು ಅಂಥವರಲ್ಲ. ಅದರಿಂದ ನಮ್ಮದು ಏನು ಒತ್ತಾಯ, ನಮ್ಮದು ಮನವಿ ಹೈಕಮಾಂಡಲ್ಲಾಗಲಿ, ಇಲ್ಲಿರ್ತಕ್ಕಂಥ KPCCಗಾಗಲಿ, AICCಗಾಗಲಿ ಎಲ್ಲ ಕಡೆ ಈ ಥರ ನಾವು ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಅದರ ಯಾವುದೇ ರೀತಿಯ ಶಿಸ್ತು ಕ್ರಮ ಅದನ್ನು ಕೈಗೊಳ್ಳಬೇಡಿ. ಅದು ಸತ್ಯಕ್ಕೆ ದೂರವಾಗಿರ್ತದೆ. ಅವರು ಏನೋ ಅಂತ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರು ಯಾವತ್ತೂ ಪಕ್ಷಕ್ಕೆ ತಪ್ಪು ಮಾಡಿದವರಲ್ಲ. ಇವು ಬೇರೆ ಬೇರೆ ರಾಜಕೀಯ ಕಾರಣಗಳಿಗಾಗಿ ಅವ್ರು ಬಲಿಪಡಿಸುವ ಆಗೋದು ಬೇಡ. ಅವ್ರ ಪರವಾಗಿ ನಾವೆಲ್ಲ ಇದ್ದೇವೆ ಅಂತ ನಾಯಕರು ಕಾಂಗ್ರೆಸ್ ಪಕ್ಷ ಅನಿವಾರ್ಯರಾಗಿದ್ದಾರೆ. ಕಾರ್ಯಕರ್ತರಿಗೂ ಸಹ ಅಂಥವ್ರು ಬೇಕಾಗಿದ್ದಾರೆ. ಅಂಥವ್ರೆಲ್ಲರೂ ಜೊತೆ ತಗೊಂಡು ಹೋಗುವಂಥ ನಾಯಕರು ತೊಂದರೆ ಆದರೆ ಕಾರ್ಯಕರ್ತರಿಗೂ ತೊಂದರೆ ಆಗ್ತದೆ, ಪಕ್ಷ ಸಂದೇಶ ಹೋಗ್ತದೆ, ಕಾಂಗ್ರೆಸ್ ಪಕ್ಷ ಬಲಹೀನ ಆಗ್ತದೆ ಅಂತ ಹೇಳ್ತೀನಿ. ದಯಮಾಡಿ ಅಂತ ತೀರ್ಮಾನ ತಗೊಳ್ಳೋಕೆ ಹೋಗ್ಬೇಡಿ. ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಂಡು ಅವ್ರಿಗೇನು ಸ್ಥಾನಮಾನ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಪಕ್ಷದ ಹೈಕಮಾಂಡಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಏನು ನಡೀತೋ ನಿಜಾಂಶ ವಾಸ್ತವಾಂಶ ಸರಿಯಾಗಿ ಯಾರೂ ಗೊತ್ತಿರೋದಿಲ್ಲ. ಆದರೆ ಊಹಾಪೋಹಗಳಿಗೆ ಕಿವಿ ಕೊಟ್ಟು ಪಕ್ಷ ಡ್ಯಾಮೇಜ್ ಮಾಡಿಕೊಂಡು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ನಜೀರ್ ಅಹಮದ್, ಜಮೀರ್ ಅಹಮದ್ ಒಳ್ಳೆಯ ಲೀಡರ್ಸು. ಅವರೊಂದು ದೊಡ್ಡ ಶಕ್ತಿ, ಅವರು ಮುಸ್ಲಿಂ ಸಮುದಾಯದ ಶಕ್ತಿ. ಅವರನ್ನು ಕಲ್ಕೊಳ್ಳೋದು ಸೂಕ್ತವಲ್ಲ. ನನಗೆ ಪೈಲ್ವಾನ್ ಪಟೇಲ್ ಪಕ್ಷ 70% ಇದೆ ಅಂತ ಪೈಲ್ವಾನ್ ಪಟೇಲ್ ಕೇಳೋದು ನಿಜ, ಎಲ್ಲರೂ ಗೊತ್ತಿದೆ. ಆದರೆ ಹೈಕಮಾಂಡು ಯಾರು ಇದರಲ್ಲಿ ಸತ್ತೋಗಿರೋ ಅವ್ರಿಗೆ ಕೊಡೋದು ಅಂತ ಒಂದು ತೀರ್ಮಾನ ತಗೊಂಡಿದ್ದು, ಅದಕ್ಕೆ ಹೋಗ್ಬೋಲ್ಲ. ಕೊನೆಗೆ ಒಪ್ಕೊಂಡು ಆಯ್ತು, ಸಂತೋಷ, ನಮ್ಮ ಮೊಹಮ್ಮದ್ ತೆಗೆಸ್ಕೊಂಡು ಒಪ್ಕೊಂಡು ಎಲ್ಲ ಮಾಡಿದ್ದಾರೆ. ನಡೆದೋಯ್ತು. ಅದೇನು ಮಾತು ಯಾರು ಗೊತ್ತಿಲ್ಲ. ಈ ಹೈಕಮಾಂಡ್ ದಯವಿಟ್ಟು ಇದಕ್ಕಂದು ಚಿತ್ರಾಂತ ಹಾಕ್ಸ್ಬೇಕು. ಯಾರಿಗೆ ದಯವಿಟ್ಟು ಡ್ಯಾಮೇಜ್ ಮಾಡಿದ್ರು ಎಲ್ಲರೂ ಇರಬೇಕು ಪಕ್ಷದಲ್ಲಿ. ನಮ್ಮ ಜಿಲ್ಲೆಗೆ ನಮ್ಮ ನಜೀರ್ ಅಹಮದ್ ಅವರು ಭಾರಿ ಇಂಪಾರ್ಟೆಂಟು. ಅವರು ಯಾವ ತೊಂದರೆ ಕೊಡಬಾರ್ದು ಅಂತ ನಮ್ಮೆಲ್ಲರ ಅಭಿಪ್ರಾಯ. ದಾವಣಗೆರೆಯಲ್ಲಿ ಉಪಚುನಾವಣೆ ನಡೆಯುತ್ತಿದ್ದು, ಆ ಚುನಾವಣೆಯಲ್ಲಿ ನಮ್ಮ ನಜೀರ್ ಅಹಮದ್ ಆಗಲಿ, ಜಮೀರ್ ಅಹಮದ್ ಆಗಲಿ ಕರ್ನಾಟಕದಲ್ಲಿ ಮುಸ್ಲಿಮ್ಸು ಲೀಡರಲ್ಲಿ ಸ್ಟೇಟಲ್ಲಿ ಅವರು ಇಬ್ಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ.
ಅಂಥ ವ್ಯಕ್ತಿಗಳು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಮುಸ್ಲಿಂ ಜನಾಂಗದವರು 80,000 ಓಟಿದ್ದಾರೆ ಅಂತೇಳಿ ನಮ್ಮ ಪೈಲ್ವಾನ್ ಸೀಟ್ ಬೇಕಂತ ಕೇಳೋದು ನಿಜ, ಫೈಟ್ ಮಾಡೋದು ನಿಜ. ಯಾಕಂದರೆ ನಾವು ಜನಾಂಗ ಚೆನ್ನಾಗಿದ್ದೀವಿ, ನಮ್ಮಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಮಗೆ ಅವಕಾಶ ಕೊಡೋದು ಕೇಳಿದ್ದು ನಿಜ. ಆದರೆ ಚುನಾವಣೆ ಆದ ನಂತರ ಅವರು ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅಂತ ಹೇಳ್ತಾರೆ, ಸುಳ್ಳಿದು. ಅದನ್ನು ಹೈಕಮಾಂಡ್ ಯಾರು ಹೇಳಿದ್ರು ನಂಬಿಕೊಂಡು ಇವರಿಗೇನು ತೊಂದರೆ ಮಾಡೋಕ್ಕೆ ಹೋಗ್ತಾರೆ. ಅಂದರೆ ಸೇಮ್ ರಾಜಕೀಯರಾಗಿ ನಮ್ಮ ನಜೀರ್ ಅವರಿದ್ದಾರೆ, ಮಿನಿಸ್ಟರ್ ಆಗಿ ನಮ್ಮ ಜಮೀರ್ ಅಹಮದ್ ಇದ್ದಾರೆ. ಅವರಿಬ್ಬರನ್ನು ರಾಜೀನಾಮೆ ಕೊಡಬೇಕು ಅಂತೇಳಿ ಎಲ್ಲೋ ನೀರು ಬಂದಿದೆ, ನಮಗೆ ಕೊಡಬೇಕು ಅಂತಿದೆ. ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು. ಯಾಕಂದರೆ ಮುಸ್ಲಿಂ ನಾಯಕರು ಇಬ್ಬರೇ ಸ್ಟೇಟ್ ಇದ್ದಾರೆ, ಬೇರೆಯವ್ರು ಇದಾರಲ್ಲ, ಇಲ್ಲ ಅಂತ ಹೇಳ್ತಿಲ್ಲ. ಒಟ್ಟು ಅವರಷ್ಟು ದುಡಿತಾರೆ ಪಾರ್ಟಿಗೆ. ಸ್ಟೇಟಲ್ಲೆಲ್ಲ ಓಡಾಡಿ ಕಾಂಗ್ರೆಸ್ ಪಾರ್ಟಿಗೆ ಮಾಡಬೇಕು ಅಂತೇಳಿ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ದಿಲ್ಲಿ ಸುತ್ತಾಡಿ ಇವತ್ತು ಕಾಂಗ್ರೆಸ್ ಬರೋಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಂಥವ್ರನ್ನ ಕಡೆಗಣಿಸೋದು ತಪ್ಪು. ಏನು ಹಿಂದೆ ಮುಂದುವರೆದರೆ ಮುಂದಿನ ಪರಿಣಾಮ ಪಾರ್ಟಿ ಮೇಲೆ ಬೀಳುತ್ತೆ. ಅದರಿಂದ ದಯವಿಟ್ಟು ಹೈಕಮಾಂಡ್ಗೆ ಮನವರಿಕೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇಬ್ಬರು ಇರಬಾರ್ದು. ನಮ್ಮ ಪಾರ್ಟಿಗೆ ಮುಸ್ಲಿಂ ಜನಾಂಗದ ಇಬ್ಬರು ಕಣ್ಣು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಇರಬಾರ್ದು. ಏನಾದ್ರು ಇದ್ದರೆ ನಮ್ಮನ್ನು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ಬಿಟ್ಟರೆ ಮೀಟಿಂಗ್ ಬರಬಾರ್ದು ಅಂತೇಳಿ ಹೈಕಮಾಂಡ್ ಮನವರಿಕೆ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ತೊಂದರೆ ಮಾಡಬಾರ್ದು ಅಂಥೇಳಿ ನಮ್ಮ ಶ್ರೀನಿವಾಸಪುರ ತಾಲೂಕು ವತಿಯಿಂದ ಹೈಕಮಾಂಡ್ ಅವರಿಗೆ ಇಲ್ಲಿಂದ ನಮ್ಮ ನಾಯಕರು ಗುಂದಾಲ್ಪುರದಲ್ಲಿ ಅದನ್ನು ಮೆಸೇಜ್ ಕೊಡ್ತಾ ಇದ್ದಾರೆ. ಅದರಿಂದ ನಜೀರ್ ಅಹಮದ್ ಅವರು ಈ ಜಿಲ್ಲೆಗೆ ಪ್ರಮುಖ ವ್ಯಕ್ತಿಯವರು, ಮುಸ್ಲಿಮ್ಗಾಗ್ಬೋದು, ಬೇರೆ ಜನಾಂಗಕ್ಕಾಗ್ಬೋದು. ಅವ್ರು ಸೇಮ್ ರಾಜಕೀಯ ಆದ್ರೂ ಎಲ್ಲ ನಮ್ಮ ತಾಲೂಕೆಲ್ಲ ಏನೇ ಕೆಲಸ ಕಾರ್ಯಗಳಿದ್ರೆ, ಈಗ ನಮ್ಮ ರಮೇಶ್ ಕುಮಾರ್ ಇಲ್ಲ ಅಂದ್ರೂ ನಮಗೆ ಅವರೇ ಪಾಪ ನಮ್ಮನ್ನೆಲ್ಲ ಕೈ ಹಿಡಿತವ್ರೆ, ನಮಗೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ನಮ್ಮ ತಾಲೂಕಾಗ್ಬೋದು, ನಮ್ಮ ಜಿಲ್ಲೆಗಾಗ್ಬೋದು. ಅಂತ ಅವ್ರನ್ನೇನಾದರೂ ಕೈ ಬಿಟ್ಟರೆ ಜಿಲ್ಲೆ ಎಲ್ಲ ದಂಗೆ ಎದ್ದೇಳಬೇಕಾಗ್ತದೆ. ಅದನ್ನು ಪಾರ್ಟಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ರು ತೆಗಿಬಾರ್ದು ಅಂತೇಳಿ ಮನವರಿಕೆ ಮಾಡ್ತೀವಿ. ಅದು ಚುನಾವಣೆಯಲ್ಲಿ ಯಾರು ಬೇಕಾದರೂ ಗೆಲ್ಬೋದು, ಯಾರು ಬೇಕಾದ್ರೂ ಸೋಲ್ಬೋದು. ಈಗ ಸೋಲ್ತಾರೆ ಅನ್ನೋ ಒಂದು ಮಾಹಿತಿ ಮೇಲೆ ಯಾವುದೋ ಕೆಲವು ನಾಯಕರುಗಳ ಮೇಲೆ ಕೂಗಬೇಕು ಸರಿ ಅಂತ. ಇವಾಗ ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ಅವ್ರು ಸರಿಯಾಗಿ ಮಾಡಲ್ಲ, ಅಲ್ಪಸಂಖ್ಯಾತ ಮತ ಗೊತ್ತಿದ್ದಿಲ್ಲ ಅಂತೇಳಿ ಅವರು ರಾಜೀನಾಮೆ ಕೇಳೋದು ಇದು ಸರಿ ಬಂದಿಲ್ಲ ಪಕ್ಷದಲ್ಲಿ. ಮತ್ತು ಬೇರೆ ಸಮುದಾಯದವರು ಕೂಡ ಮಾಡಿದ್ದಾರೆ ಅಂತ ಏನು ಗ್ಯಾರಂಟಿ ಇದೆಯಾ? ಅದಕ್ಕೆಲ್ಲ ಸಾಕ್ಷಿಗಳು ಲೋಕಲಲ್ಲಿ ಏನು ನಡೆದಿರುತ್ತೆ ಅದ್ರ ಮೇಲೆ ಎಲೆಕ್ಷನ್ ಚುನಾವಣೆ ನಡೆಯುತ್ತೆ. ಲೀಡರ್ಗಳ ಮೇಲೆಲ್ಲ ಅದನ್ನೆಲ್ಲ ಕೂಗಬೇಕು ಕೂರಿಸ್ಬಿಡ್ಬೋದು. ಆಂತರಿಕವಾಗಿ ಚರ್ಚೆ ಮಾಡ್ಕೋಬೇಕು. ಆ ಥರ ಏನಾದರೂ ಇದ್ದರೆ ಅಲ್ಲಲ್ಲೇ ಸರಿ ಮಾಡ್ಕೋಬೇಕು. ಈ ಥರ ಅವರು ಲೀಡರ್ನಲ್ಲ, ಒಳ್ಳೆ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷಕ್ಕೆ ನಜೀರ್ ಅಹಮದ್ ಅವರು. ಅಂಥವ್ರದ್ದೆಲ್ಲ ರಾಜೀನಾಮೆ ಪಡಿಬಾರ್ದು, ತಪ್ಪು. ಅದನ್ನು ನಾವು ನಮ್ಮ ಜಿಲ್ಲೆಯಲ್ಲೆಲ್ಲ ಖಂಡನೆ ಮಾಡ್ತೀವಿ. ನಮಗೆ ನಸೀರ್ ಅಹಮದ್ ಬಗ್ಗೆ ಆಗಲಿ, ಜಮೀರ್ ಅಹಮದ್ ಬಗ್ಗೆ ಆಗಲಿ, ಎಲ್ಲ ಅಲ್ಪಸಂಖ್ಯಾತರು ಯಾರ ನಮ್ಮ ಲೀಡರ್ ಇದ್ದಾರೆ ಅವರೆಲ್ಲ ನಾವು ಆತ್ಮೀಯರಾಗಿ ಇದ್ದೀವಿ. ಈ ವಿಷಯದಲ್ಲಿ ಮಾತ್ರ ನನಗೆ ಸ್ವಲ್ಪ ಹತ್ತಿರದಿಂದ ಮಾಹಿತಿ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರೇ ನಸೀರ್ ಅಹಮದ್ಗೆ ನೀವು ಬಾಗಲಕೋಟೆಯಲ್ಲಿ 7 ತಾರೀಕು ಅಲ್ಲೇ ಇರಬೇಕು, ಎಲ್ಲಿ ಹೋಗಬಾರ್ದು, ನೀವು ಅಲ್ಲಿ ಕೆಲಸ ಮಾಡಿ ಅಂತ ಅವ್ರ ಕಡೆ ರಿಚರ್ ಕೊಟ್ಟಿದ್ರು. ಆ ಇದರ ವಿಷಯದಲ್ಲಿ ಅವರು ಅಲ್ಲೇ ಇದ್ದರು. ಮತ್ತು ಜಮೀರ್ ಅಹಮದ್ನು ಒಂದು ದಿವಸ ಹೋಗಿದ್ದರು, ಕೇರಳಕ್ಕೂ ಹೋಗಿದ್ದರು. ನಮ್ಮ ಬೇಡ್ಕೊಳ್ಳೋದಷ್ಟೇ, ನಾವು ಇವರು ಯಾವಾಗಲೂ ಪಾರ್ಟಿಗೋಸ್ಕರನೇ ಕೆಲಸ ಮಾಡಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿರೋದು. ನಮ್ಮ ಸ್ನೇಹಿತ ಹೇಳಿದಂಗೆ ಎಲ್ಲ ವರ್ಗವರ್ಗೆ ಎಲ್ಲರಿಗೂ ಗೊತ್ತಿರೋದಂಗೆ ಎಲ್ಲರಿಗೂ ಕರ್ಕೊಂಡು ಜೊತೆಯಲ್ಲಿ ಹೋಗೋದು. ಲೀಡರ್ ಏನನ್ನ ಇವಾಗ ಅಲ್ಪಸಂಖ್ಯಾತರು ಇದ್ದಾರೆ ಅಂದರೆ ಅದರಲ್ಲಿ ಇವರು ಒಬ್ಬರು. ಸ್ವಲ್ಪ ದುಃಖ ಆಗಿದ್ದು ಎಲ್ಲರೂ ಹೇಳಿದ್ದಾರೆ. ಅವರು ಬೇರೆ ಬೇರೆ ನಮ್ಮ ನಾಯಕರೇ ಹೇಳಿದ್ದಾರೆ. ಬೇರೆ ಥರ ಅವರು ಮಾಧ್ಯಮಗಳಲ್ಲಿ ಬಂದು ಹೇಳ್ತಾ ಇದ್ದಾರೆ. ಎಲ್ಲರೂ ಒಮ್ಮತ್ತಾಗಿ ನಾವು ಒಂದು ಹೆಸರು ತಗೊಂಡು ಹೋಗಿದ್ದರು. ಅಲ್ಲಿ ದಾವಣಗೆರೆಗೆ ಸೀಟ್ ಬೇಕಂತ ಅಲ್ಪಸಂಖ್ಯಾತರಿಗೆ ಜಬ್ಬಾರ್ದ ಫೈನಲ್ ಮಾಡಿದ್ರಂತ ಎಲ್ಲರೂ ಸೇರಿ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಲ್ಲಿ ಸರ್ ಹೇಳಿದರು, ಮತ್ತೆ ನಾವು 4 ಹೆಸರು ಕೊಟ್ಟಿಲ್ಲ ಅಂತ ಅವರೇ ಹೇಳ್ತಾರೆ. ಅದೆಲ್ಲ ನಮ್ಮದು ಒಂದೇ ಇದೆ. ನಸೀರ್ ಅಹಮದ್ ಆಗಲಿ, ಜಮೀರ್ ಅಹಮದ್ ಆಗಲಿ ಯಾವುದು ಶಿಸ್ತಕ್ರಮ ತಗೊಳ್ಬಾರ್ದು. ನಾವು ಅದಕ್ಕೆ KPCC ಆಗಲಿ SC ಅವ್ರಿಗೆ ನಾವು ಬೇಡ್ಕೊಳ್ತಾ ಇದ್ದೀವಿ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಅವರು ಒಳ್ಳೆ ಲೀಡರ್ಗಳು ಅಂಥವ್ರಿಗೆ ಮೇಲೆ ಶಿಸ್ತಕ್ರಮ ತಗೊಳ್ಳೋದು. ಪಾರ್ಟಿಗೂ ಕೂಡ ಅದರ ಮೇಲೆ ಪರಿಣಾಮ ಬೀಳುತ್ತೆ. ಯಾಕಂದರೆ ಹಿಂದೆ ಎಲೆಕ್ಷನ್ನಲ್ಲಿ 90% 95%ವರೆಗೂ ಅಲ್ಪಸಂಖ್ಯಾತರು ಇವರ ಕಷ್ಟದಿಂದ ಜಮೀರ್ ಅಹಮದ್ ಆಗಲಿ, ನಸೀರ್ ಅಹಮದ್ ಬೇರೆ ಲೀಡರ್ ಜೊತೆಯಲ್ಲಿ ಸೇರಿ
ಇವರು ಬಹಳ ಕಷ್ಟ ಬಿದ್ದೇನೆ 136 ಸೀಟ್ ಬಂದಿದ್ದು. ಅದರಲ್ಲಿ ಅಲ್ಪಸಂಖ್ಯಾತ ಎಲ್ಲರಿಗೂ ಗೊತ್ತಿದೆ ಅವ್ರಿಗೆ ಅಲ್ಪಸಂಖ್ಯಾತ ಲೀಡರ್ ಇರೋದ್ರಿಂದ ಅವ್ರಿಗೆ ಇನ್ನೂ ಏನಿರೋದು ಶಿಸ್ತು ಕ್ರಮ ತಗೊಳ್ಬಾರ್ದು ಅಂತ ಬೇಕು.